ಹರಪನಹಳ್ಳಿ ತಾಲೂಕಿನ ಚಿಕಟೇರಿ ಗ್ರಾಮದ ಶ್ರೀ ನಾರದ ಮುನಿ ಪ್ರೌಢಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 63ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆಯೋದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಶ್ರೀ ಭಂಗಿ ಬಸಪ್ಪ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಅರುಣಕುಮಾರ್ ಎವಿ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಅಕ್ಷರ ಪತ್ರಿಕೆ ಬಿಡುಗಡೆಯನ್ನು ರಾಜ್ಯಮಟ್ಟದ ಭಾಷಣಕಾರರಾದ ಸಿಎ ವಿನಯ್ ಪಾಟೀಲ್ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ಬಸಪ್ಪ ವಹಿಸಿಕೊಂಡಿದ್ದರು. ಪ್ರಾಸ್ತಾವಿಕ ನುಡಿಯನ್ನು ಶಾಲೆಯ ಮುಖ್ಯ ಶಿಕ್ಷಕ ಟಿಒ ಓಬಳೇಶ್ ಹಾಗೂ ದೈಹಿಕ ಶಿಕ್ಷಕರಾದ ಎಂಎಚ್ ಜನಾರ್ದನ್ ರೆಡ್ಡಿ ನುಡಿದರು. ಮುಖ್ಯ ಅತಿಥಿಗಳಾಗಿ ವೀರನಗೌಡರು, ಮುದೇನೂರು ನಿತ್ಯಾನಂದಪ್ಪ, ಕೆಂಚನಗೌಡರು, ಜಗದೀಶ್ ಆಗಮಿಸಿದ್ರು. ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ರಂಗೋಲಿ ಸ್ಪರ್ಧೆ, ಕ್ರೀಡೆ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಹಾಗೂ ಅವರ ಪೋಷಕರಿಗೂ ಕೂಡ ಸನ್ಮಾನಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ವಿವಿಧ ರೀತಿಯ ನೃತ್ಯ, ನಾಟಕಗಳು, ಮನೋರಂಜನೆ ನೀಡಿತು. ಈ ಸಂದರ್ಭದಲ್ಲಿ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಪ್ರಭು ಕೆ, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಮುಖ್ಯಸ್ಥರು, ವಿಜಯನಗರ ಜಿಲ್ಲೆ. ಆರೈಕೆ ಮಾಡಬೇಕಂತೆ. ಸೊ ನಾವು ನೀವೆಲ್ಲರೂ ಮೊನ್ನೆ ತಾನೇ ಹೋದ ವಾರದಲ್ಲಿ ನಾವೆಲ್ಲರೂ ಕೂಡ ಗಿಡವನ್ನ ನೆಟ್ಟಿದ್ದೀವಿ. ಹೀಗೆ ಕೂಡ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವಂತ ಎವಿ ಅರುಣ್ ಕುಮಾರ್ ಸರ್ ಅವರು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇವೆ. ಶಾಲಾ ವಾರ್ಷಿಕೋತ್ಸವದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇವೆ. ಅದೇ ರೀತಿ ಕೋರುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಟ್ಟ ಕೋರುತ್ತೇವೆ. ಸುಸ್ವಾಗತವನ್ನ ಕೋರುತ್ತೇವೆ. ನಮ್ಮ ಶಾಲೆಯನ್ನ ಕೋರುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪೋಷಕ ವೃಂದದವರೆಗೂ ಕೋರುತ್ತೇನೆ. ಹಾಗೆ ಶ್ರೀ ನಾರದ ಮುನಿ ಪ್ರೌಢಶಾಲಾಗತವನ್ನ ಕೋರುತ್ತೇನೆ. ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಬಣ್ಣ ಬಣ್ಣದ ಹುಡುಗಿ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಜೊತೆಗೆ ಫೋಟೋವನ್ನ ನಮ್ಮ ವಿದ್ಯಾರ್ಥಿಗಳು ಅಣಿ ಹಾಕ್ತಾ ಇದ್ದಾರೆ. ಸ್ಮೈಲ್. ಎಲ್ಲ ಪೋಷಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ತಂಡದ ಮಾರ್ಗದರ್ಶಿ ಶಿಕ್ಷಕರಿಗೂ ಹಾಗೂ ನಾಯಕ ನಾಯಕಿಯರು ಹಾಗೂ ಮಾರ್ಗದರ್ಶಿ ಶಿಕ್ಷಕರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ದ್ವಿತೀಯ ಸ್ಥಾನವನ್ನು ಹೆಚ್ಚು ಆಕಾಶ ಪಡೆದಿರ್ತಾರೆ. ಅವರು ಕೂಡ ಬಹುಮಾನಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಒಂದು ವಚನದೊಂದಿಗೆ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೀನಿ. ನೀರೀತಿಯ ನೈದಿಲೆ ಶೃಂಗಾರ ನಮ್ಮ ಶ್ರೀ ನಾರದ ಮುನಿ ಶಾಲೆಯ ಇವತ್ತಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಈ ಎಲ್ಲ ಮುಂದೆ ಕೂತಿರುವವರಿಗೆ ಚಾಲನೆ ನೀಡಲಿದ್ದಾರೆ.